ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗ್. ನಿಮಗೆಲ್ಲ ಗೊತ್ತು, ವೈಭವಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ಫ್ರೈಡೇ ಆದ್ರಿಂದ ನಾನು ವೈಭವಲಕ್ಷ್ಮಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಈಗ ಸಜ್ಜಿಗೆ ಮಾಡಕ್ಕೆ ಅಂತ ರವೆ ಉಟ್ಕೊತಾ ಇದ್ದೀನಿ. ಸೊ ಈಗ ಹಾಗೆ ಹೇಗಿದ್ರು ಸಜ್ಜಿಗೆ ಮಾಡ್ತಿದ್ನಲ್ಲ, ಹಾಗೆ ನಾನು ಹೇಗೆ ಸಜ್ಜಿಗೆ ಮಾಡ್ತೀನಿ ಅನ್ನೋ ಒಂದು ಗ್ಲಿಮ್ಸ್ ನ ನಿಮಗೆ ತೋರ್ಸೋಣ ಅಂತ ಆ ರೆಸಿಪಿದು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ರವೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಕೆಲವು ಗೀಯಲ್ಲೂ ಮಾಡ್ತಾರೆ. ನಾನು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ ಗೀ ಆ್ಯಡ್ ಮಾಡ್ತೀನಿ. ಸೊ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತಲ್ಲ, ಆಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಒಂದು ಬೌಲ್ಗೆ. ಈಗ ನೋಡಿ, ಗೀ ಹಾಕ್ತಾ ಇದ್ದೀನಿ ನಾನು ರವೆಗೆ. ಗೀ ಹಾಕ್ಬಿಟ್ಟು ಈಗ ರವೆನ ಮತ್ತೆ ಚೆನ್ನಾಗಿ ಹುರ್ಕೊಂಬಿಟ್ಟು ಆಮೇಲೆ ಎತ್ತಿಟ್ಕೊತೀನಿ. ಸೊ ಈಗ ಚೆನ್ನಾಗಿ ಅದು ಹುರಿದ್ಬಿಟ್ಟು ಈ ಥರ ಒಂದು ಇದ್ರ ಥರ ಆಗುತ್ತೆ. ಏನು ಹೇಳ್ತಾರೆ, ಲೈಕ್ ಪೇಸ್ಟು ಅಲ್ಲ, ಪೌಡರು ಅಲ್ಲ, ಮಿಡಲ್ ಇದ್ರಲ್ಲಾಗತ್ತೆ. ಸೊ ಅದೆಲ್ಲ ಆಗಾದ್ಮೇಲೆ ಇವಾಗ ನಾನು ಅದನ್ನು ಎತ್ತಿಟ್ಕೊತೀನಿ. ಸೊ ಈಗ ನಾನು ಹುರಿದಿರೋ ರವೆನ ಇನ್ನೊಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಸೊ ಈಗ ಮತ್ತೆ ಅದೇ ಬಾಣಲಿಗೆ ನಾನು ತುಪ್ಪ ಹಾಕೊತೀನಿ. ತುಪ್ಪ ಹಾಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅಲ್ಲ ಅದನ್ನೆಲ್ಲ ಹುರಿದು ಎತ್ತಿಟ್ಕೊಂಡ್ಬಿಡ್ತೀನಿ ಸ್ಟಾರ್ಟಿಂಗ್ಗೆ. ಸೊ ಈಗ ನೀವು ನೋಡ್ಬೋದು, ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತೆ ಅದೇ ಇದಕ್ಕೆ. ಒಂದೊಂದಾಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸೊ ಈಗ ಬಾಣಲಿಲಿ ಅದೆಲ್ಲ ಹುರ್ಕೊಂಡಾದ್ಮೇಲೆ ಮತ್ತೆ ಅದೇ ಬಾಣಲಿಗೆ ಗೀ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತೀನಿ. ಎಣ್ಣೆ ಆ್ಯಡ್ ಮಾಡಿಲ್ಲ ಅಂದ್ರೆ ಗೀ ಒಂದೇ ಸತಿ ಎಲ್ಲ ಎವಾಪ್ರೇಟ್ ಆಗೋಗ್ಬಿಡುತ್ತೆ ಅಂತ ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ಗೀನ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೀಟ್ ಆಗೋ ತನಕ ಅದನ್ನ ಬಿಡ್ತೀನಿ. ಇದಾದ್ಮೇಲೆ ಇದಕ್ಕೆ ನಾನು ಡೈರೆಕ್ಟ್ ಆಗಿ ಈಗ ಹಾಲನ್ನ ಆ್ಯಡ್ ಮಾಡ್ಕೊಂತೀನಿ. ನೀವು ನೋಡ್ತಿರ್ಬೋದು, ಇದು ಅರ್ಧ ಹಾಲು ಅರ್ಧ ವಾಟರ್ ಮಿಕ್ಸ್ ಆಗಿದೆ. ಪೂರ್ತಿ ಗಟ್ಟಿ ಹಾಲಲ್ಲ, ಒಂದ್ ಸ್ವಲ್ಪ ಅರ್ಧ ಗ್ಲಾಸ್ ಹಾಲಿಗೆ ಅರ್ಧ ಗ್ಲಾಸ್ ಅಷ್ಟು ವಾಟರ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಹಾಕಿದ್ದೀನಿ. ಈಗ ಅದಕ್ಕೆ ಹಾಗೆ ಲವಂಗ ಕೂಡ ಆ್ಯಡ್ ಮಾಡ್ಕೊಂಡೆ. ಇದನ್ನ ನಾನು ನಿಮ್ಗೆ ತೋರಿಸ್ಲಿಲ್ಲ. ಸೊ ಇದು ಈಗ ಹಾಲನ್ನ ಎಲ್ಲ ಚೆನ್ನಾಗಿ ಸ್ವಲ್ಪ ಕುದಿ ಬಂದ್ಮೇಲೆ ಹಾಲು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಳ್ಳಿ. ಬೇಕು ಅಂದ್ರೆ ಇನ್ನೊಂಚೂರು ನೀರು ಆ್ಯಡ್ ಮಾಡ್ಕೊಬೋದು, ಕಮ್ಮಿ ಆಗ್ತಿದೆ ಅಂತ ಅನ್ಸಿದ್ರೆ. ಇಲ್ಲ ಅಂದ್ರೆ ನಿಮಗೆ ಸ್ವಲ್ಪ ಗಟ್ಟಿನೇ ಇದೆ, ಚೆನ್ನಾಗಿರುತ್ತೆ ಅಂತ ಅಂದ್ರೆ ನೀವು ಹಾಗೆ ಬಿಟ್ಕೊಬಹುದು. ಇದನ್ನೆಲ್ಲ ಈಗ ಇದಕ್ಕೆ ನಾನು ಕಾರ್ಡಮಮ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡ್ವಿ. ಯಾಕಂದ್ರೆ ಸ್ವಲ್ಪ ಏಲಕ್ಕಿ ಪೌಡರ್ ಆ್ಯಡ್ ಆದ್ರೆ ಏನ್ ಹೇಳ್ತಾರೆ, ಫ್ಲೇವರ್ ಹೆಚ್ಚುತ್ತೆ, ಘಮ ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ಇದೆಲ್ಲ ಚೆನ್ನಾಗಿ ಇದಾದ್ಮೇಲೆ ಈಗ ಇದಕ್ಕೆ ನಾವೇನ್ ಹುರಿದಿಟ್ಕೊಂಡಿರ್ತೀವಲ್ಲ ರವೆನ, ಆ ರವೆನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಸೊ ಮೆಲ್ಲಕ್ಕೆ ಒಂದೇ ಸತಿ ಎಲ್ಲ ಹಾಕಿದ್ರೆ ಗಂಟಾಗತ್ತೆ. ಸೊ ಹಾಗಾಗಿ ಮೆಲ್ಲ ಚೂರ್ಚೂರೆ ಹಾಕಿ ಹಾಕ್ತಾ ಹಂಗೆ ಕಲಿಸ್ಕೊಂಡು ಮಿಕ್ಸ್ ಮಾಡ್ಬೇಕು. ಸೊ ಈಗ ನೀವು ನೋಡ್ಬೋದು ಈ ತರ ಇದೆ, ಬಟ್ ಇದು ಕುದಿತಾ ಗಟ್ಟಿ ಕೂಡ ಆಗತ್ತೆ. ಸೊ ಇದೆಲ್ಲ ಆಗಾದ್ಮೇಲೆ ಲಾಸ್ಟಿಗೆ ಇದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಅದನ್ನು ಕೂಡ ತೋರಿಸ್ತೀನಿ ನೋಡಿ.
ಸೊ ಎಲ್ಲ ಆಗಾದ್ಮೇಲೆ ಮೇಲೆ ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿದೆ, ಯಾಕಂದ್ರೆ ಇನ್ನೊಂಚೂರು ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಸೊ ಇದೀಗ ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟು, ಅದಾದ್ಮೇಲೆ ನಾವೇನು ಕುದ್ದೆಲ್ಲ ಆಗಾದ್ಮೇಲೆ ಲಾಸ್ಟಿಗೆ ಏನು ನಾವು ಡ್ರೈ ಫ್ರೂಟ್ಸ್ನೆಲ್ಲ ಗೀಯಲ್ಲಿ ರೋಸ್ಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸಜ್ಜಿಗೆ ಏನ್ ಹೇಳ್ತಾರೆ ಅದು ಮುಗೀತು. ನಿಮಗೆ ಅದನ್ನ ಇದ್ರ ತರ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಇನ್ನೊಂಚೂರು ಗಟ್ಟಿ ಮಾಡ್ಕೊಳ್ಳಿ. ನಾನು ಹಾಗೆ ಬಿಡ್ತೀನಿ, ನಾನೇನು ಅದನ್ನ ಗಂಟು ಕಟ್ಟಲ್ಲ. ಸೊ ಹಾಗಾಗಿ ಹಾಗೆ ಬಿಡ್ತೀನಿ. ಈಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನಾನಿವಾಗ ಪೂಜೆ ಶುರು ಮಾಡ್ಕೊಂಡಿದ್ದೀನಿ. ನಾನು ತುಂಬಾ ಸತಿ ತೋರಿಸಿದ್ದೀನಿ ಪೂಜೆದು ಏನ್ ವಿಧಾನ ಅಂತ. ಸೊ ಅದನ್ನ ಈಗ ಏನ್ ಮತ್ತೆ ತೋರ್ಸಕ್ಕಾಗಲ್ಲ. ನಾನು ಯಾವ ಫೈನಲ್ ಪೂಜೆ ಮಾಡ್ತೀನಲ್ಲ ಆ ಫೈನಲ್ ಪೂಜೆ ದಿನ ನಾನು ಇನ್ನೊಂದ್ ಸತಿ ಡೀಟೇಲ್ಡ್ ಆಗಿ ತೋರಿಸ್ತೀನಿ. ಈಗ ನಾನು ಕುಂಕುಮಾರ್ಚನೆ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನೇನಾಗುತ್ತೆ ತೋರಿಸ್ತೀನಿ ಬನ್ನಿ. ನಮಃ ಓಂ ಪದ್ಮನಾಭ ಪ್ರಿಯಾಯ ನಮಃ ಓಂ ರಾಮಾಯ ನಮಃ ಓಂ ಪದ್ಮಮಾಲಧಾರಾಯ ನಮಃ ಓಂ ದೇವ್ಯೈ ನಮಃ ಓಂ. ಸೊ ನನ್ನ ಮಗಂಗೆ ಈಗ ಬರ್ತ್ಡೇ ಕೇಕ್ ಒಬ್ಸೆಷನ್ ಆಗ್ಬಿಟ್ಟಿದೆ. ಅವನು ಈಗ ರೀಸೆಂಟ್ ಆಗಿ ಯಾರು ಬರ್ತ್ಡೇ ಕೇಕ್ ಕಟ್ ಮಾಡಿದ್ರು ನಾನು ಬರ್ತ್ಡೇ ಕೇಕ್ ಕಟ್ ಮಾಡಬೇಕು ಅನ್ನೋದು ತುಂಬಾ ಮಾಡಿದ್ದ. ಅಂಡ್ ಅವನಿಗೆ ಆಕ್ಚುಲಿ ನಾವು ಕೇಕ್ ಅವನ್ನೆಲ್ಲ ತಿನ್ಸಲ್ಲ. ಸೊ ಮೇ ಬಿ ಅವ್ನು ಲಾಸ್ಟ್ ಕೇಕ್ ತಿಂದು ಒಂದು ಐ ಥಿಂಕ್ ನಮ್ಮ ಅಣ್ಣನ ಬರ್ತ್ಡೇನೆ ಲಾಸ್ಟ್ ಇದ್ದಿದ್ದು. ಅದಾದ್ಮೇಲೆ ಅವ್ನು ಕೇಕ್ ತಿಂದಿರಲಿಲ್ಲ. ಯಾಕೋ ರೀಸೆಂಟ್ ಆಗಿ ತುಂಬಾ ಬರ್ತ್ಡೇ ಕೇಕ್ ಅಂತಿದ್ದ ಅನ್ಬಿಟ್ಟು ನನ್ನ ತಮ್ಮ ಅವನಿಗೆ ನೋಡಕ್ ಆಗ್ದಲ್ಲ ಅಂತ ಒಂದ್ ಸಣ್ಣ ಕೇಕ್ ತಂದ್ಕೊಟ್ಟಿದ್ದ. ಅಂಡ್ ನಾನು ಇವಾಗ ಪೇಸ್ಟ್ರೀಸ್ ಎಲ್ಲ ನಾನು ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ನಾರ್ಮಲ್ ಕೇಕೆ ತಗೊಂಬಾ ಅಂತ ಹೇಳಿ ತರಿಸಿದ್ದೆ. ಇದ್ರಲ್ಲೂ ಏನ್ ಒಂದ್ ಪೀಸ್ ತಿಂದ್ಬಿಟ್ಟು ಇದ್ ಮಾಡ್ತಾರೆ. ಸೊ ಹಾಗಾಗಿ ಅವನಿಗೆ ಕೇಕ್ ತಂದ್ಬಿಟ್ಟು ನಾವು ಕೇಕ್ ಕಟ್ ಮಾಡಿಸಿದ್ವಿ. ಅದ್ರದ್ದು ಒಂದು ಗ್ಲಿಮ್ಸಸ್ ನ ಆಡ್ ಮಾಡಿದೀನಿ. ರಂಗೋಲಿ ಎಲ್ಲ ಬಿಟ್ಟಿದ್ದಾನೆ. ನಾನು ನೀವು ಕಟ್ ಮಾಡಿಸ್ತೀರಾ ಅಂತ ಕರ್ಕ ಬಂದಿದ್ದು. ತಿಂತೀನಿ ಅಂತಿರೋದು ಅಲ್ಲಿ ತಿನ್ಸಿ ಅಲ್ಲಿ. ಕೈ ತೊಳ್ಕೊಂಡ್ ಬರ್ತೀಯಾ? ನಿದ್ಯಕ್ಕ ಚರಿ ಎತ್ಕೊ, ಬೇರೆ ಹಾಕೊಡ್ತೀನಿ. ಹಂಗೆ ಕೈ ಹಾಕ್ಬಿಟ್ಟಿ ಆಮೇಲೆ. ತಡಿ ಬಾಯೆಲ್ಲ ಮಾಡ್ಕೊಂಡು ಚೂರೇ ತಿನ್ಸಿ. ಅಮ್ಮ ತಡೀರಮ್ಮ. The next day. ಸೊ ಇದು ಬಂದು ನೆಕ್ಸ್ಟ್ ಡೇ ಇದು ವಿಡಿಯೋ. ನಾವು ಆಕ್ಚುಲಿ ಏನಂದ್ರೆ ಒಂದು ಆಟೋಮ್ಯಾಟಿಕ್ ಕಾರ್ ನೋಡ್ತಾ ಇದೀವಿ ನನಗೋಸ್ಕರ. ಬಿಕಾಸ್ ನಂಗೆ ಮ್ಯಾನ್ಯಲ್ ಅಷ್ಟು ಓಡ್ಸಕ್ ಬರಲ್ಲ. ಅಂದ್ರೆ ಬರುತ್ತೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಆಟೋಮ್ಯಾಟಿಕ್ ಆದ್ರೆ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಸೊ ಇನ್ನ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ಬೇಕಲ್ಲ, ಇನ್ನೊಂದು ಫ್ಯೂ ಮಂತ್ಸ್ ಇದೆ. ಸೊ ಅಷ್ಟೊತ್ತಿಗೆ ಸ್ವಲ್ಪ ಯಾವ್ದಾದ್ರು ಒಂದು ಕಾರ್ ಫೈನಲೈಸ್ ಮಾಡೋಣ. ಸೊ ನಾವು ಶಿಫ್ಟ್ ಆಗೋ ಅಷ್ಟೊತ್ತಿಗೆ ಒಳ್ಳೆ ಡೀಲ್ ಸಿಕ್ಕಿದ್ರೆ ತಗೊಂಡ್ಬಿಡೋಣ ಅಂತ ನಂಗೋಸ್ಕರ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಡೇ ಸ್ವಲ್ಪ ಕಾರ್ ನೋಡ್ಕೊಂಬರಕ್ಕೆ ಅಂತ ಹಾಸನಲ್ಲೇ ಕಾರ್ ಶೋರೂಮ್ಸ್ಗೆ ಹೋಗಿದ್ವಿ. ಅರ್ಜುನ್ ಆಕ್ಚುಲಿ ಬ್ಯಾಂಗ್ಳೂರಲ್ಲೇ ಕೆಲವು ಕಾರ್ಸ್ ಎಲ್ಲ ನೋಡ್ಬಿಟ್ಟು ಕೆಲವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ರು. ಸೊ ಅದೇ ಪರ್ಟಿಕ್ಯುಲರ್ ಕಾರ್ಸ್ನೇ ಅವರು ನಂಗೆ ಕರ್ಕೊಂಡು ಹೋದ್ರು. ಈ ಕಾರ್ ಚೆನ್ನಾಗಿದೆ ನೋಡು ನಿನ್ ಯೂಸೇಜ್ಗೆ ಅಂತ. ಆಕ್ಚುಲಿ ನನ್ಗೇನ್ ಬೇಡ ಅಂತ ಅನ್ಕೊಂತಾ ಇದೀನಿ. ಬಿಕಾಸ್ ಐ ಡೋಂಟ್ ನೋ, ಅಂದ್ರೆ ಕಾರ್ ಬೇಕು ಇನ್ನೊಂದು. ಯಾಕಂದ್ರೆ ಈಗ ಪಾಪುನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಅದೆಲ್ಲದಕ್ಕೂ ನಾನು ಅರ್ಜುನ್ ಮೇಲೆ ಡಿಪೆಂಡೆಂಟ್ ಆಗಿರಕ್ ಆಗಲ್ಲ. ಸೊ ಬೇಕು, ಬಟ್ ನಂಗೆ ಹೊಸ ಕಾರೇ ಬೇಕಾ ಅನ್ನೋದು ನನ್ನ ತಲೆಯಲ್ಲಿದೆ. ಯಾಕಂದ್ರೆ ನಾನು ಇವಾಗ ಕಲಿತಿರೋದ್ರಿಂದ ಯಾವ್ದಾದ್ರು ಒಂದ್ ಸೆಕೆಂಡ್ ಹ್ಯಾಂಡ್ ತಗೊಂಡು ಸ್ವಲ್ಪ ಅದ್ರಲ್ಲಿ ಫಸ್ಟ್ ಎಲ್ಲ ಚೆನ್ನಾಗಿದಾದ್ಮೇಲೆ ಆಮೇಲೆ ಹೊಸ ಕಾರ್ ತಗೊಳ್ಳೋಣ ಅಂತ ನನ್ನ ಇದು. ಬಟ್ ಅರ್ಜುನ್ ಇದ್ದವರು ಇಲ್ಲ, ಲೈಕ್ ತಗೊಂತಾ ಇದೀವಿ, ನಿಂಗೆ ಹೊಸದೇ ಕೊಡ್ಸ್ಬಿಡ್ತೀನಿ ಅನ್ನೋ ತರ. ಸೊ ಇನ್ನ ಏನ್ ಹೇಳ್ತಾರೆ ಆ ಇದ್ರಲ್ಲಿ ಇದೀವಿ. ಬಟ್ ಇನ್ನ ಫುಲ್ ಶೋರ್ ಆಗಿಲ್ಲ. ಇನ್ನ ಅದನ್ನ ಯೋಚನೆ ಮಾಡ್ತಾ ಇದೀವಿ. ಬಟ್ ಇವಾಗ ಕೆಲವೊಂದು ಟೆಸ್ಟ್ ಡ್ರೈವಿಗೆ ಬರೋಣ ಅಂತ ನಾನು ಲೈಕ್ ಬಂದಿದೀವಿ ಕಾರ್ ಟೆಸ್ಟ್ ಡ್ರೈವಿಗೆ ಅಂತ. ನೀವು ನೋಡ್ಬೋದು ಇವಾಗ ನಾನು ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಕಾರು. ಆಕ್ಚುಲಿ ನಂಗೆ ಒಂದ್
3 to 4 ಕಾರ್ಸ್ ನೋಡಿದ್ವಿ. ಅದ್ರ ಹೆಸರು ಕೂಡ ನೆನಪಿಲ್ಲ. ಲೈಕ್ ನಾನು ಅಷ್ಟು ಇದು ನಂಗೆ ಕಾರ್ಗಳ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ. ನನಗೇನಂದ್ರೆ ಕಲರ್ ಚೆನ್ನಾಗಿದೆಯಾ, ಡಿಸೈನ್ ಚೆನ್ನಾಗಿದೆಯಾ ಹಾಗೆ ನಾನು ನೋಡೋದು. ಬಟ್ ಅರ್ಜುನ್ ಅದ್ರದ್ದು ಫುಲ್ ಆಪೋಸಿಟ್. ಅವ್ರಿಗೆ ಕಾರ್ ಅಂದ್ರೆ ಒಂಥರ ಹುಚ್ಚು ಅಂತಾನೆ ಹೇಳ್ಬೋದು. ಲೈಕ್ ತುಂಬಾ ಡೀಟೇಲ್ಡ್ ಆಗಿ ಎಲ್ಲ ರಿಸರ್ಚ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಅಷ್ಟೇ ಯಾರು ಕಾರ್ ತಗೊಳ್ಳೋದಾದ್ರು ಅವ್ರಿಗೆ ಕೇಳ್ತಾರೆ. ಸೊ ಹಾಗಾಗಿ ಅವರು ಲೈಕ್ ನಾನು ಈ ಬೇರೆ ಡೀಟೇಲ್ಸ್ ಅದೆಲ್ಲ ನಂಗೆ ಗೊತ್ತಿರಲ್ಲ, ಅವ್ರಿಗೆ ಬಿಡ್ತೀನಿ. ಅವ್ರು ನಂಗೆ ತೋರಿಸಿದ್ರೆ ಇದ್ರಲ್ಲಿ ಕಲರ್ ಚೆನ್ನಾಗಿದೆ, ಇದರಲ್ಲಿ ಲೈಕ್ ಏನಂತಾರೆ ನಂಗೆ ಓಡ್ಸಕ್ ಈಸಿ ಆಗುತ್ತೆ, ಅದನ್ನ ನಾನು ಹೇಳಿದೆ. ಐ ಥಿಂಕ್ ಒಂದು 2 ಟೆಸ್ಟ್ ಡ್ರೈವ್ ಮಾಡಿದೆ, ಯಾಕಂದ್ರೆ ಬೇರೆ ಎಲ್ಲ ಆಟೋಮ್ಯಾಟಿಕ್ ಟೆಸ್ಟ್ ಡ್ರೈವ್ಗೆ ಇರಲಿಲ್ಲ. ಒಂದು ನನಗೆ ಮೋಟರ್ ಲೈಕ್ ಸ್ಮೂತ್ ಅನ್ನಿಸ್ತು, ಒಂದು ಯಾಕೋ ಸ್ವಲ್ಪ ಹಾರ್ಡ್ ಅನ್ನಿಸ್ತು. ಅಂದ್ರೆ ಆಮೇಲೆ ನನಗೆ ಅದು ರೀಚ್ ಕೂಡ ಆಗ್ತಿರ್ಲಿಲ್ಲ. ಐ ವಾಸ್ ನಾಟ್ ಸೋ ಕಂಫರ್ಟೇಬಲ್. ಸೊ ಹಾಗಾಗಿ ನಾನು ಹೇಳಿದೆ, ಈಗ ನಾನು ಯಾವ್ದು ಓಡಿಸ್ತಾ ಇದ್ದೀನಲ್ಲ ಇದು ನಂಗೆ ಲೈಕ್ ಮೋಸ್ಟ್ ಕಂಫರ್ಟೇಬಲ್ ಅನಿಸ್ತು. ಸೊ ಹಾಗಾಗಿ ನಾನು ಹೇಳಿದೆ ಅರ್ಜುನ್ಗೆ, ಲೈಕ್ ನಾನು ಇಷ್ಟು ನೋಡಿರೋದ್ರಲ್ಲಿ ನಂಗೆ ಇದು ಓಡಿಸಿ ಕಂಫರ್ಟೇಬಲ್ ಅನ್ನಿಸ್ತು, ಇದನ್ನ ನೋಡ್ಬೋದು ಅಂತ. ಬಟ್ ಮೀನ್ ಟೈಮ್ ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ, ಅವರು ಸೆಕೆಂಡ್ ಹ್ಯಾಂಡ್ ಸಿಕ್ಕಿದ್ರೆ ನೋಡೋಣ. ಬಿಕಾಸ್ ನಾನು ಈಗಷ್ಟೇ ಓಡಿಸ್ತಿರೋದ್ರಿಂದ ನಂಗೂ ಸ್ವಲ್ಪ ಹೊಸ ಕಾರ್ ಅಂದ್ರೆ ಆ ಹೆದರಿಕೆ ಇರುತ್ತೆ. ಹಾಗಾಗಿ ಹೇಳಿದ್ದೀನಿ, ಬಟ್ ನೋಡ್ಬೇಕು. ಪಾರ್ಕ್ ಇರಲ್ಲ, ಪಾರ್ಕಿಂಗ್ ಫಸ್ಟ್ ಒಂದು ಫುಲ್ ಫ್ರಂಟ್ ಪ್ರೆಸ್ ನೋಡಿ. ಅಂದ್ರೆ ಹಿಂದೆ ಏನದು ವೀಲ್ಸ್. ಅರ್ಜುನ್ ಸ್ಟಾರ್ಟ್ ಏನು ಮಾಡಬೇಡಿ, ಟಯರ್ ಹತ್ರ ಪಾಪು ಕೈ ಇಟ್ಟಿದ್ದಾನೆ. ಬಿದೋಗ್ತೀರಾ ಅಲ್ಲಿ. ಅಲ್ಲಿ ಅಮ್ಮ 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 ಅಲ್ಲಿ ಇದ್ದಾರೆ ನೋಡಲ್ಲಿ ಮಗನೇ, ಅಮ್ಮ ಅಮ್ಮ ಅಲ್ಲಿ ಅಲ್ಲಿ. ಸಾನೆಟ್ ಆರ್ ಸೆಲ್ಟಾಸ್, ಸಾನೆಟ್ ಆರ್ ಸಿರಾಸ್. ಇಲ್ಲ ಬಂದಿದ್ದೀನಿ, ರಂಗ ಅಂತ ಒಬ್ರು ಇದ್ರು ಇಲ್ಲಿ, ಸಿರಾಸ್ ನೋಡಕ್ಕೆ ಬಂದಿದ್ದೆ. ಸನ್ ರೂಫ್ ಏನು ಫ್ಯಾಸಿನೇಷನ್ ಇಲ್ಲ. ಇದಾರೆ ಬಿಡು, ಕುತ್ಕೋ ನೀನು. ಹಿಂಗನ್ಸ್ತು ಕಂಫರ್ಟ್. ಸೊ ಓಕೆ, ನಾನು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಲೈಕ್ ತುಂಬಾ ದಿನ ಬ್ರೇಕ್ ತಗೊಂಡಿದ್ದೆ ನಾನು ಯೂಟ್ಯೂಬಿಂದ. ಬಿಕಾಸ್ ತುಂಬಾ ಏನ್ ಹೇಳ್ತಾರೆ, ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ಗಳಾಗ್ತಾ ಇತ್ತು. ಆ್ಯಂಡ್ ಆಲ್ಸೋ ನಮ್ಮ ಅಜ್ಜಿಗೆ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ ಅಂತ ಅವರು ಲೈಕ್ ಅವ್ರನ್ನ ನೋಡ್ಕೊಳ್ಳೋದು ಅವ್ರ ಮನೇಲಿದ್ರು. ಸೊ ನಮ್ಮ ಅಮ್ಮನೂ ಫುಲ್ ಬ್ಯುಸಿಯಾಗಿ ಹೋಗಿದ್ರು. ಲೈಕ್ ಪಾಪುದು ನಾನು ಫುಲ್ ನಾನೇ ನೋಡ್ಕೋಬೇಕಾಗಿರೋದ್ರಿಂದ ನಂಗೆ ಆ ಟೈಮೇ ಸಿಗ್ತಿಲ್ಲ. ಯೂಶಲಿ ನಾನು ನೈಟ್ ಆದ್ರೂ ಕುತ್ಕೊಂಡು ಮಾಡ್ತಾ ಇದ್ದೆ ಮುಂಚೆ. ಇವಾಗ ನೈಟ್ ಆದ್ರೇನೆ ನನಗೇನೆ ಫುಲ್ ಟಯರ್ಡ್ ಆಗೋಗ್ತಿತ್ತು. ಲೈಕ್ ನಂಗೆ ಎದ್ದಿರಕ್ಕೂ ಆಗ್ತಾ ಇರ್ಲಿಲ್ಲ, ಅಷ್ಟು ಟಯರ್ಡ್ ಆಗ್ತಿದ್ದೆ ನಾನು.
ಸೊ ಎಷ್ಟೊಂದು ವಿಡಿಯೋಸ್ ಮಾಡಿ ಇಟ್ಟಿದ್ದೀನಿ, ಬಟ್ ಆದರೆ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಸೊ ಈಗ ಸ್ವಲ್ಪ ಟೈಮ್ ಆಗಿದೆ, ಅಂದರೆ ಈಗ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದೀನಿ. ಈಗಲೂ ಕಷ್ಟನೇ, ಬಟ್ ಸ್ವಲ್ಪ ಹೇಗೋ ಟ್ರೈ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ. ತುಂಬ ಗ್ಯಾಪ್ ಆಯಿತು ಅಂತ ಅಂದ್ಕೊಂಡು ಈಗ ಒಂದೇ ಸತಿ ಲೈಕ್ ಇಟ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ಇದಿಷ್ಟ ಆಗುತ್ತೆ ಅಂತ. ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.